ಹಲೋ ಡಿಯರ್ ಸ್ಟೂಡೆಂಟ್ಸ್, ನಾನು ಗುರು ವಿಘ್ನೇಶ್ ಭಟ್. ನೀವು ನೋಡ್ತಾ ಇದ್ದೀರಾ ಶುಭದ ಕರಿಯರ್ ಗೈಡೆನ್ಸ್. ಇವತ್ತು ನಾನು ತೆಗೆದುಕೊಂಡಿರುವಂಥ ಟಾಪಿಕ್ ಡಿಸೈನಿಂಗ್. ಸೊ ಡಿಸೈನಿಂಗ್ ಅಂತ ಹೇಳಿದರೆ ಖಾಲಿ ಫ್ಯಾಷನ್ ಡಿಸೈನಿಂಗ್ ಅಂತ ನಮಗೆ ಸ್ವಲ್ಪ ಲಕ್ಷ್ಯಕ್ಕೆ ಬರುತ್ತೆ. ಆದರೆ ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ, ಲೈಕ್ ಸ್ಪೇಸ್ ಡಿಸೈನಿಂಗ್ ಅಂತ ಬರುತ್ತೆ, ಇಂಟೀರಿಯರ್ ಡಿಸೈನಿಂಗ್ ಅಂತ ಬರುತ್ತೆ, ಪ್ರಾಡಕ್ಟ್ ಡಿಸೈನಿಂಗ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋರಿದ್ದೇವೆ. ಯಾವುದು ಟಾಪ್ ಕಾಲೇಜಸ್ಸು, ಫೀಸ್ ಸ್ಟ್ರಕ್ಚರ್ ಯಾವ ಟೈಪ್ ಇರುತ್ತೆ, ಹೈಯರ್ ಸ್ಟಡೀಸ್ ಯಾವ ಟೈಪ್ ಇರುತ್ತೆ, ಸೊ ಜಾಬ್ ಸೆಕ್ಯೂರಿಟಿ ಯಾವ ಟೈಪ್ ಇರುತ್ತೆ ಅಂತ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋರಿದ್ದೇವೆ. ಸೊ ನಮ್ಮೊಂದಿಗಿದ್ದಾರೆ ಇವತ್ತು ನಿರೀಕ್ಷಾ ಸ್ವಾದಿ. ನಿರೀಕ್ಷಾ ಪ್ರೆಸಿಡೆನ್ಸಿ ಕಾಲೇಜ್, ಪ್ರೆಸಿಡೆನ್ಸಿ ಯೂನಿವರ್ಸಿಟಿನಲ್ಲಿ ಸೆಕೆಂಡ್ ಇಯರ್ ಬ್ಯಾಚುಲರ್ ಆಫ್ ಡಿಸೈನಿಂಗ್ ಸ್ಟಡಿ ಮಾಡ್ತಾ ಇದ್ದಾಳೆ. ಸೊ ನಿರೀಕ್ಷಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನನಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸೊ ಏನು ಈ ಡಿಸೈನಿಂಗ್, ಬೇಸಿಕಲಿ ಏನು ಡಿಸೈನಿಂಗ್, ಯಾಕೆ ಡಿಸೈನಿಂಗ್ ಹೋಗಬೇಕಂತ ಅನ್ನಿಸ್ತು? ಎಲ್ಲರೂ ಇಂಜಿನಿಯರಿಂಗ್, ಎಲ್ಲರೂ ಮೆಡಿಕಲ್ ಈ ಟೈಪ್ ಹೋಗ್ತಾ ಇದ್ದಾಗ ಡಿಸೈನಿಂಗ್ ಕಡೆ ಯಾಕೆ ಒಲವು ಬಂತು? ನನಗೆ ಮುಂಚಿಂದನೂ ಸ್ವಲ್ಪ ಕ್ರಿಯೇಟಿವ್ ಫೀಲ್ಡ್ ಕಡೆ ಸ್ವಲ್ಪ ಇನ್ಕ್ಲೈನ್ ಆಗಿದ್ದೆ. ಓಕೆ. ಪಿ ಯುದಲ್ಲಿರ್ತಾ ನಂಗೆ ಒಂದು ಐಡಿಯಾ ಇತ್ತು, ನಂಗೆ ಇಂಜಿನಿಯರಿಂಗ್ ಬೇಡ ಅಂತ. ಬಟ್ ಎಕ್ಸಾಕ್ಟ್ಲಿ ಏನು ಬೇಕು ಅಂತ ಇನ್ನೂ ಐಡಿಯಾ ಬಂದಿರಲಿಲ್ಲ. ಸರಿ. ಸ್ವಲ್ಪ ರಿಸರ್ಚ್ ನಾನೇ ಮಾಡಿ ಆಮೇಲೆ ಕೆಲವೊಬ್ಬರಿಗೆಲ್ಲ ಕೇಳಿದ ಮೇಲೆ ಡಿಸೈನಿಂಗ್ ಇನ್ನೂ ಇಂಟ್ರೆಸ್ಟಿಂಗ್ ಅನಿಸ್ತು. ಓಕೆ. ಬೇಸಿಕಲಿ ಡಿಸೈನಿಂಗ್ ಅಂದರೆ ಸಿಂಪಲ್ ವರ್ಡ್ಸಲ್ಲಿ ನಿಮಗೆಲ್ಲ ಹೇಳಬೇಕು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ. Okay. ಸೊ ನಿಮ್ಮ ಪ್ರಾಡಕ್ಟ್ಸು ಅಥವಾ ಫರ್ನಿಚರ್ ಏನೇ ಆಗಿರಲಿ ಅದನ್ನು ನೀವು ಡಿಸೈನ್ ಮಾಡಿ ಹೆಂಗೆ ಅಂದರೆ ಒಂದು ಯೂಸರ್ ಫ್ರೆಂಡ್ಲಿ ಆಗಿರಬೇಕು, ಪ್ಲಸ್ ಅದು ನಿಮ್ಮ ಕಸ್ಟಮರ್ ಫೇಸ್ ಮಾಡೋಂಥ ಪ್ರಾಬ್ಲಮನ್ನು ಸಾಲ್ವ್ ಆಗಬೇಕು ಆ ಡಿಸೈನಿಂದ. ಸೊ ಡಿಸೈನಿಂಗ್ ಅಂದರೆ ಬರೀ ಕ್ರಿಯೇಟಿವ್ ಆಗಿ ಹಿಂಗೆ ಸುಮ್ಮನೆ ಏನೋ ಬಿಡಿಸೋದಲ್ಲ, ಬಿಡಿಸಿದ್ದು ಎಷ್ಟು ಲಾಜಿಕಲ್ ಇರುತ್ತೆ, ಎಷ್ಟು ಪ್ರಾಕ್ಟಿಕಲಿ ಅದನ್ನು ಎಷ್ಟು ಎಷ್ಟು ಮಟ್ಟಿಗೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು, ಅದು ಇಂಪಾರ್ಟೆಂಟ್. ಸೊ ನಾನು ತುಂಬ ಜನ ಕೇಳಿದ್ದೀನಿ ಡಿಸೈನಿಂಗ್ ಅಂದ ತಕ್ಷಣ ಬರೀ ಕ್ರಿಯೇಟಿವಿಟಿ ಇದ್ದರೆ ಆಯಿತು. ಇಲ್ಲ, ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ಕ್ರಿಯೇಟಿವಿಟಿ, ದರ್ ಇಸ್ ಮಚ್ ಮೋರ್ ಅಬೌಟ್ ಇಟ್. ಓಕೆ, ನೈಸ್. ಸೊ ನಿರೀಕ್ಷಾ, ಈಗ ಹೌ ಟು ಎಂಟರ್ ಎನಿ ಡಿಸೈನಿಂಗ್ ಕಾಲೇಜ್, ಲೈಕ್ ಈಸ್ ದರ್ ಎನಿ ಎಂಟ್ರೆನ್ಸ್ ಟೆಸ್ಟ್? ಯಾವ್ದಾದ್ರು ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಾ ಅಥವಾ ಸೀದಾ ಅವರು ಪಿ ಯು ಮಾರ್ಕ್ಸ್ ಮೇಲೆ ಎಂಟರ್ ಆಗ್ತಾರಾ? ಸೊ ಟೆಲ್ ಮಿ ಅಬೌಟ್ ದ್ಯಾಟ್. ಎಂಟ್ರೆನ್ಸ್ ಟೆಸ್ಟ್ ಪಿ ಯುಗೆ ನಾಟ್ ರಿಲೇಟೆಡ್. ಸೊ ನೀವು ಪಿ ಯುಲಿ ಎಷ್ಟೇ ಮಾರ್ಕ್ಸ್ ಬಂದಿದ್ರು ಅದು ಅಷ್ಟೆಲ್ಲ ದೊಡ್ಡ ಮ್ಯಾಟ್ರ್ ಆಗೋದಿಲ್ಲ. ಓಕೆ. ಸೊ ಎಂಟ್ರೆನ್ಸ್ ಟೆಸ್ಟಿಗೆ ಗೌರ್ಮೆಂಟ್ ಕಾಲೇಜಸ್ ಅಂದರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಗೌರ್ಮೆಂಟ್ ಕಾಲೇಜಸ್. ಸೊ ಅದಕ್ಕೆ ಬೇರೆ ಎಕ್ಸಾಮ್ ಇರುತ್ತೆ. ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ಗೆ ಬೇರೆ ಎಕ್ಸಾಮ್ ಇರುತ್ತೆ. ಪ್ರತಿಯೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಅವ್ರದ್ದೇ ಸ್ವಂತ ಎಂಟ್ರೆನ್ಸ್ ಎಕ್ಸಾಮ್ ಇಟ್ಕೊಂಡಿರ್ತಾರೆ. ಸೊ ಯಾವುದೇ ನನ್ನ ಯೂನಿವರ್ಸಿಟಿ ಆಗಲಿ ಅಥವಾ ಬೇರೆ ತುಂಬ ಯೂನಿವರ್ಸಿಟಿಗೆ BDES ಅನ್ನೋ ಒಂದು ಕೋರ್ಸ್ ಆಫರ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಅವ್ರದ್ದೇ ಓನ್ ಎಂಟ್ರೆನ್ಸ್ ಟೆಸ್ಟ್ ಇಟ್ಕೋತಾರೆ. ಯೂಶ್ವಲಿ 2 ರೌಂಡ್ಸ್ ಇರುತ್ತೆ. ಫಸ್ಟ್ ರೌಂಡ್ ರಿಟರ್ನ್ ಇರುತ್ತೆ, ಸೆಕೆಂಡ್ ರೌಂಡು ಫೇಸ್ ಟು ಫೇಸ್ ಇಂಟರಾಕ್ಷನ್ ಇರುತ್ತೆ ಪ್ರೈವೇಟ್ ಅಲ್ಲಿ. ಗೌರ್ಮೆಂಟಿಗೆ ಬಂದರೆ ಬೇಸಿಕ್ ಡಿಸೈನಿಂಗ್ ಅಂದ ತಕ್ಷಣ 2 ಇದ್ದಿದ್ದು NIFT, NID. NID ಅಹಮದಾಬಾದಲ್ಲಿದೆ. NIFT 16 ಕಾಲೇಜಸ್ ಇದೆ ಅಕ್ರಾಸ್ ಇಂಡಿಯಾ. NIFT, NID ಎರಡು ಎಕ್ಸಾಮ್ಸ್ ಇರುತ್ತೆ. ಲೈಕ್ ಒಂದು ಎಕ್ಸಾಮ್ ಅಲ್ಲ, 2 ಎಕ್ಸಾಮ್ಸ್ ಇರುತ್ತೆ. ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆದರೆ ಯು ಕ್ಯಾನ್ ರೈಟ್ ಸೆಕೆಂಡ್ ಎಕ್ಸಾಮ್. NIFT, NID ಎರಡು ಎಂಟ್ರೆನ್ಸ್ ಎಕ್ಸಾಮ್ ಜಾನ್ವರಿ ಹಂಗಿರುತ್ತೆ ನಾರ್ಮಲಿ. ಜಾನಲ್ಲಿ ಒಂದಿದ್ದು ಫುಲ್ ರಿಟರ್ನ್ ಟೆಸ್ಟ್. ಸೊ ನಿಮ್ಗೆ ಅದರಲ್ಲಿ ಏನಿತ್ತು ಅಂತ ಹೇಳಬೇಕು ಅಂದರೆ ನನಗೆ ಬಂದಂಥ ಕ್ವೆಶ್ಚನ್ ನಾನು ಹೇಳ್ತೀನಿ. NIDದಲ್ಲಿ ನನಗೆ ಒಂದು ಟಿಫಿನ್ ಬಾಕ್ಸನ್ನು ಡಿಸೈನ್ ಮಾಡೋದಿತ್ತು. ಸೊ ನೀವು ಸ್ಕೆಚ್ ಮಾಡಬೇಕು, ಅದನ್ನು ಸ್ಕೆಚ್ ಮಾಡಿಬಿಟ್ಟು ನಿಮಗೆ ನೀನೇನಾದ್ರು ನ್ಯೂ ಐಡಿಯಾ ಇದ್ರೆ ಅದನ್ನು ಇನ್ಸರ್ಟ್ ಮಾಡ್ಬೋದು ಅಲ್ಲಿ, ಅಥವಾ ರೆಗ್ಯುಲರ್ ಆಗಿ ಸ್ವಲ್ಪ ಏನಾದ್ರು ಚೇಂಜಸ್ ಮಾಡಬೇಕಂದ್ರೂ ಮಾಡ್ಬೋದು. ಅಂತ ಡ್ರಾಯಿಂಗ್ ಬೇಸ್ಡ್ ಕ್ವೆಶ್ಚನ್ ಇರುತ್ತೆ ಪೇಪರ್ 1 ಅಲ್ಲಿ. ಅದು ಬೆಳಗ್ಗೆ ಆಗುತ್ತೆ ಯೂಶ್ವಲಿ. ಸೆಕೆಂಡ್ ಪೇಪರಲ್ಲಿ ಸ್ವಲ್ಪ ಡಿಸೈನಿಂಗ್ ಬಗ್ಗೆ ಜನರಲ್ ನಾಲೆಜ್ ಇರುತ್ತೆ. ಸೇಮ್ ವಿತ್ NIFT. ಅದು ಕ್ಲಿಯರ್ ಆದರೆ NIFTಲಿ ಸೆಕೆಂಡ್ ರೌಂಡ್ ಅಲ್ಲಿ ಅದು ಸುಮಾರು ಮೇ ಹಂಗಿರುತ್ತೆ. ಸ್ಟುಡಿಯೋ ಟೆಸ್ಟ್ ಅಂತ ಅಂತಾರೆ. ಸೊ ಯು ಹ್ಯಾವ್ ಟು ಗೋ ಟು ದ ಕಾಲೇಜ್. ಅವರೇ NIFT ಕ್ಯಾಂಪಸ್ ಅನ್ನೇ ನೀವು ಸೆಲೆಕ್ಟ್ ಮಾಡ್ಕೋಬೇಕು, ಒಂದು ಕ್ಯಾಂಪಸ್ ಅನ್ನ ಆಸ್ ಯುವರ್ ಸೆಂಟರ್. ಅಲ್ಲಿ ನೀನು ಎಕ್ಸಾಮ್ ಅನ್ನ ಬರೀತಿ. ಹೆಂಗಿರುತ್ತೆ, ನಿಂಗೆ ಒಂದಿಷ್ಟು ಮೆಟೀರಿಯಲ್ಸ್ ಕೊಟ್ಟಿರ್ತಾರೆ ನಿನ್ ಮುಂದೆ ಆನ್ ದ ಸ್ಪಾಟ್. ಆ ಮೆಟೀರಿಯಲ್ಸ್ ಯೂಸ್ ಮಾಡಿ ಯು ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್. 3 ಆಪ್ಷನ್ಸ್ ಇರುತ್ತೆ. ಸೊ ಯು ಕ್ಯಾನ್ ಯಾವ್ದಾದ್ರು ಒಂದು ಕ್ವೆಶ್ಚನ್ ಚೂಸ್ ಮಾಡಿ ನೀವು ಅದನ್ನ ಆಕ್ಚುಲ್ ಮಾಡೆಲ್ ತರ ಮಾಡಿ ತೋರಿಸ್ಬೇಕು. ಆದ್ರೆ ನಂಗೆ 3 ಆಪ್ಷನಲ್ಲಿ ಟಾಯ್ ಡಿಸೈನ್ ಅಂತ ಇತ್ತು, ಅಥವಾ ಒಂದು ಕ್ಯಾಮ್ರಾ ಹೋಲ್ಡರ್ ತರ ಅಂತದ್ದು ಒಂದಿತ್ತು, ಫೋಟೋಗ್ರಾಫರ್ಸ್ ಬ್ಯಾಗ್ ತರ. ಸೊ ಅದು ವೇರಿ ಆಗತ್ತೆ, ಪ್ರತಿ ವರ್ಷನೂ ಬೇರೆ ಬೇರೆ ಕ್ವೆಶ್ಚನ್ಸ್ ಇರುತ್ತೆ.
NIDಲೂ ಸೆಕೆಂಡ್ ರೌಂಡ್ ಇರುತ್ತೆ, ಬಟ್ NID ಯೂಶ್ವಲಿ ಸೆಕೆಂಡ್ ರೌಂಡಿಗೆ ಹೋಗೋದು ಈಸಿ ಅಲ್ಲ. ಅಫ್ಕೋರ್ಸ್ NIFTನೂ ಈಸಿ ಅಲ್ಲ, ಬಟ್ ಎರಡಕ್ಕೆ ಕಂಪೇರ್ ಮಾಡಿದ್ರೆ NID ಇನ್ನೂ ತುಂಬ ಡಿಫಿಕಲ್ಟ್. ಆ್ಯಂಡ್ NID ಒಂದೇ ಕ್ಯಾಂಪಸ್ ಇರೋದು, ದಟ್ ಇಸ್ ಇನ್ ಅಹಮದಾಬಾದ್. ಅದು ಬಿಟ್ಟು ಅದೇ ಇಂಡಿವಿಜುವಲ್ ಯೂನಿವರ್ಸಿಟಿ ಅವ್ರವ್ರದ್ದೇ ಬೇರೆ ಬೇರೆ ಥರದ ಎಕ್ಸಾಮು ಇಟ್ಕೋತಾರೆ. ನಾಟ್ ದಟ್ ನೀವು 2 ಎಕ್ಸಾಮ್ ಇರಬೇಕು, ಒಂದು ರಿಟರ್ನು ಒಂದು ಫೇಸ್ ಟು ಫೇಸ್ ಇಂಟ್ರಾಕ್ಷನ್ ಅಂತಾನೆ ಏನು ಕಂಪಲ್ಷನ್ ಇಲ್ಲ. ಅವರಿಗೆ ಫ್ರೀಡಮ್ ಇದೆ, ಹೆಂಗೆ ಬೇಕೋ ಹಾಗೆ ಚೂಸ್ ಮಾಡ್ಬೋದು. ಓಕೆ, ಈಗ ಅವರು ಫ್ರೀಯಾಗಿ ಟೆಸ್ಟನ್ನು ಹೋಗಿ ಬರಿಬೋದಾ ಅಥವಾ ಯಾವ್ದಾದ್ರು ಕೋಚಿಂಗ್ ಈ ಟೈಪ್ ಎಲ್ಲ ತೊಗೊಂಡು ನಡೆಯುತ್ತಾ? ಫ್ರೀಯಾಗಿ ಅವರಷ್ಟು ಡೆಡಿಕೇಟೆಡ್ ಇದ್ದು ಅವ್ರ ಸ್ವಂತ ಅಷ್ಟು ರಿಸರ್ಚ್ ಮಾಡಿದರೆ ಹೋಗ್ಬೋದು. ಬಟ್ ಯೂಶ್ವಲಿ ಕೋಚಿಂಗ್ ಕ್ಲಾಸಸ್ಸಿಗೆ ಹೋಗ್ತಾರೆ. ಬ್ಯಾಂಗ್ಳೂರ್ ಕಡೆ ಎಲ್ಲ ನೀವು ನೋಡಿದರೆ ತುಂಬಾ ಕೋಚಿಂಗ್ ಕ್ಲಾಸ್ ಇದೆ. ಇದು ಇಲ್ಲಿ ಹೊಸದ ಟಾಪಿಕ್ ಆಗಿರ್ಬೋದು ಬೀಡಸ್, ಬಟ್ ಬೇರೆ ಕಡೆ ಎಲ್ಲ ಸುಮಾರು ಇಂಪಾರ್ಟೆನ್ಸ್ ತಗೊಂಡಿದೆ ಇದು. ಸೊ ಕೋಚಿಂಗ್ ಕ್ಲಾಸಸ್ ತುಂಬಾ ಇದೆ. ನೀವು ಇಂಟರ್ನೆಟಲ್ಲಿ ಜಸ್ಟ್ NIFT NID ಎಂಟ್ರೆನ್ಸ್ ಕೋಚಿಂಗ್ ಕ್ಲಾಸಸ್ ಅಂತ ಹಾಕಿದರೆ ತುಂಬಾ ಬರುತ್ತೆ. ನಾನು ಕೂಡ ಕೋಚಿಂಗ್ ಕ್ಲಾಸಿಂದನೇ ಅಟೆಂಪ್ಟ್ ಮಾಡಿದ್ದು, ನಾನು ಸ್ವಂತ ಓದಿಲ್ಲ. ನಾನು ಕೋಚಿಂಗ್ ಕ್ಲಾಸ್ ಥ್ರೂನೇ ನಾನು ಇದೆಲ್ಲ ಇನ್ನೂ ಬ್ರೀಫಾಗಿ ನಂಗೆ ಗೊತ್ತಾಗಿದ್ದು ಕೋಚಿಂಗ್ ಕ್ಲಾಸ್ ಥ್ರೂ. ಓಕೆ, ಈಗ ಯಾರಿಗಾದರೂ ಆರ್ಟ್ ಗೊತ್ತಿಲ್ಲಾಗಿತ್ತು ಹೇಳಾದರೆ ಸೊ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗತ್ತಾ ಅಥವಾ ಆರ್ಟ್ ಗೊತ್ತಿದ್ದಕ್ಕೆ ಏನಾದರೂ ಪ್ಲಸ್ ಪಾಯಿಂಟ್ ಇದೆ? ಸೊ ಏನು ಜನರಲಿ ಪೀಪಲ್ ಮೆಂಟಾಲಿಟಿ ಏನು ಅಂದರೆ ಆರ್ಟ್ ಡಿಸೈನ್ ಎರಡು ಒಂದೇ. ಬಟ್ ನಾನೀಗ ಹೇಳಬಲ್ಲೆ ಎರಡು ಬೇರೆ ಬೇರೆ ಅಂತ. ಓಕೆ, ದೇ ಆರ್ ಇಂಟರ್ ರಿಲೇಟೆಡ್ ಬಟ್ ದೇ ಆರ್ ಡಿಫ್ರೆಂಟ್ ಅಟ್ ದ ಸೇಮ್ ಟೈಮ್. ಆರ್ಟ್ ಅಂದರೆ ಬೇಸಿಕ್ಲಿ ನಿನ್ನ ಥಾಟ್ಸ್ ಅನ್ನ ನೀ ಪೇಪರಿಗೆ ಹಾಕ್ಬೋದಂತ ಸಿಂಪಲ್ ವರ್ಡ್ಸ್ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಬಟ್ ಡಿಸೈನ್ ಅಂದರೆ ಆಸ್ ಐ ಟೋಲ್ಡ್ ಇಟ್ ಇಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್. ಜಸ್ಟ್ ನಿನಗೆ ಚಂದ ಕಾಣ್ತು ಅಂತ ನೀ ಬಿಡ್ಸಕ್ ಆಗೋದಿಲ್ಲ, ಅದಕ್ಕೆ ಒಂದು ಥಾಟ್ ಪ್ರೊಸೆಸ್ ಇರಬೇಕು. ಸೊ ನೀ ಅದು ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಥಿಂಕ್ ಅದು ಎಷ್ಟು ಎಷ್ಟರ ಮಟ್ಟಿಗೆ ಅದು ವರ್ಕ್ ಆಗುತ್ತೆ ಅಥವಾ ಎಷ್ಟು ಮಟ್ಟಿಗೆ ಅದರ ಡ್ರಾಬ್ಯಾಕ್ಸ್ ಇದೆ ಅದೆಲ್ಲ ಮೈಂಡಲ್ಲಿ ಇಟ್ಕೋಬೇಕು. ಬಟ್ ನಿಂಗೆ ಬೇಸಿಕ್ ಒಂಚೂರು ಹಿಂಗೆ ಡ್ರಾಯಿಂಗ್ ಎಲ್ಲ ಗೊತ್ತಿರಬೇಕು. ಫಸ್ಟ್ ಟೈಮ್ ಹಿಂಗೆ ಡ್ರಾ ಮಾಡೋ ಅದಾದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸ್ವಲ್ಪ ಟಚ್ ಇರಬೇಕು ನಿಮಗೆ ಡ್ರಾಯಿಂಗ್ ಇಂದು ಒಂಥರದಲ್ಲಿ ಇಂಟ್ರೆಸ್ಟು ಇರಬೇಕು. ಫೈನ್. ಈಗ ನಿರೀಕ್ಷಾ, ಟಾಪ್ ಕಾಲೇಜಸ್ ಬಂದ್ಬಿಟ್ಟು ಈಗ ಯಾರೋ ಒಬ್ಬರಿಗೆ ಡಿಸೈನಿಂಗ್ನಲ್ಲಿ ಇಂಟ್ರೆಸ್ಟ್ ಇದೆ ಹೇಳಿದ್ರೆ ಸೊ ಯಾವ ಕಾಲೇಜ್ ಬೆಸ್ಟ್ ಅಂತ ಹೇಳ್ತೀವಿ? ಆಸ್ ಐ ಟೋಲ್ಡ್, ಗೌರ್ಮೆಂಟ್ ಅಂದರೆ NIFT NID ಯೂಶ್ವಲಿ ಜನ ಪ್ರಿಫರ್ ಮಾಡ್ತಾರೆ. ಅದರಲ್ಲೂ NIFT ಬೇಸಿಕ್ಲಿ ಫ್ಯಾಷನ್ ಡಿಸೈನ್ ಆಸ್ಪಿರೆಂಟ್ಸ್ ಚೂಸ್ ಮಾಡೋದು. ಬಿಕಾಸ್ NIFT ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ. ಸೊ ಅಲ್ಲಿ ಮ್ಯಾಕ್ಸಿಮಮ್ ಫ್ಯಾಷನ್ ರಿಲೇಟೆಡೇ ಇರುತ್ತೆ. ನಿಟ್ವೇರ್ ಡಿಸೈನ್, ಹಾಗಿದೆ ತುಂಬ ವೇರಿಯಸ್ ಟೆಕ್ಸ್ಟೈಲ್ ಡಿಸೈನ್ ಅಂಥದ್ದೆಲ್ಲ ಬರುತ್ತೆ ಅದರಲ್ಲಿ. ಸೊ ಫ್ಯಾಷನಲ್ಲಿ ಇಂಟ್ರೆಸ್ಟ್ ಇದ್ರೆ NIFT. ಅದು ಬಿಟ್ಟು NIFT ಐ ಥಿಂಕ್ ಕಮ್ಯುನಿಕೇಷನ್ ಎಲ್ಲ ಇದೆ, ಬಟ್ ಮೇನ್ಲಿ NIFT ಅಂದ ತಕ್ಷಣ ತಲೆಗೆ ಬರೋದು ಫ್ಯಾಷನ್. NIDದಲ್ಲಿ ಯು ಹ್ಯಾವ್ ಪ್ರಾಡಕ್ಟ್ ಇದೆ, ಕಮ್ಯುನಿಕೇಷನ್ ಇದೆ, ತುಂಬ ವೇರಿಯಸ್ ಕೋರ್ಸಸ್ ಇದೆ. ಈವನ್ ಪಾಟರಿ ಡಿಸೈನ್ ಇದೆ, ಆಮೇಲೆ ನಮ್ಗೆ ಗೊತ್ತಿಲ್ಲದೆ ಅಂತ ಡಿಸೈನ್ ಕೋರ್ಸ್ ಕೂಡ ಇದೆ NIDದಲ್ಲಿ. ಸೊ ಅದೇ ಟಾಪ್ ಅಂತ ಹೇಳಬಲ್ಲೆ ನಾನು ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ. ಕರ್ನಾಟಕದಲ್ಲಿ ಅಂದರೆ ಸೃಷ್ಟಿ ಅಂತ ಒಂದಿದೆ, NIFT ಕರ್ನಾಟಕದಲ್ಲೂ ಒಂದಿದೆ ಬ್ಯಾಂಗ್ಳೂರಲ್ಲಿ. ಅದು ಬಿಟ್ಟು ವೋಗ್ ಅಂತ ಇದೆ, JD ಇನ್ಸ್ಟಿಟ್ಯೂಟ್, ತುಂಬಾ ಇದೆ. ಇದೆಲ್ಲ ಟಾಪ್ ಅಂತ ಹೇಳಲ್ಲ, ಎಲ್ಲ ಕಾಲೇಜು ಒಂದೊಂದು ಪರ್ಟಿಕ್ಯುಲರ್ ಸ್ಟ್ರೀಮಿಗೆ ಹೆಸರು ಗಳಿಸಿದೆ. ನಾಟ್ ದಟ್ ಎಲ್ಲ ಇನ್ಸ್ಟಿಟ್ಯೂಟು ಅಷ್ಟು ಸ್ಟ್ರೀಮ್ಸ್ ಆಫ್ ಡಿಸೈನಿಂಗ್ ಅಲ್ಲಿ ಫೇಮಸ್ ಇದೆ ಅಂತ ಹೇಳಕ್ಕಾಗಲ್ಲ. ಪ್ರತಿಯೊಂದು ಅವ್ರವ್ರದ್ದು ಒಂದೊಂದು ಇದರಲ್ಲಿ ತುಂಬಾ ಫೇಮಸ್. ಓಕೆ, ನೈಸ್. ಈಗ ಫೀ ಸ್ಟ್ರಕ್ಚರ್ ಬಂದುಬಿಟ್ಟು ಡೆಫಿನೆಟ್ಲಿ ಬೇರೆ ಬೇರೆ ಕಾಲೇಜಸ್ಸಿಂದು ಬೇರೆ ಬೇರೆ ಇರುತ್ತೆ, ಬಟ್ ಒಂದು ಆ್ಯಸ್ ಎನ್ ಒಂದು ರೌಂಡ್ ಆಫ್ ಮಾಡಿದ್ರೆ ಎಷ್ಟಿರುತ್ತೆ ಫೀ ಸ್ಟ್ರಕ್ಚರ್? ಹೇಗಿರುತ್ತೆ ಫೀ ಕಂಪೇರ್ ಟು ಅದರ್ ಕೋರ್ಸಸ್? ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದು ಪ್ರತಿಯೊಂದು ಯೂನಿವರ್ಸಿಟಿಗೆ ವೇರಿ ಆಗುತ್ತೆ. ಬಟ್ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ಮಿನಿಮಮ್ ಫೀ ಸ್ಟ್ರಕ್ಚರ್ ಅಂದರೆ 2 lakh ಪರ್ ಇಯರ್. 4 year ಕೋರ್ಸ್ ಅಂದರೆ 2 lakh ಪರ್ ಇಯರ್. ಅದು ಬಿಟ್ಟು ಒಂದೇನು ನೆನ್ಪಿಟ್ಕೋಬೇಕು ಅಂದರೆ ಡಿಸೈನಿಂಗಿಗೆ ತುಂಬಾನೇ ಸ್ಟೇಷನರಿ ಮೆಟೀರಿಯಲ್ಸ್ ಬೇಕು. ಅಂಡ್ ಅದು ಯಾವುದು ಹಿಂಗೆ ಕಮ್ಮಿ ಅಮೌಂಟ್ ಎಲ್ಲ ಅಲ್ಲ, ಅದು ಸ್ವಲ್ಪ ಎಕ್ಸ್ಪೆನ್ಸಿವೇ ಇರುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೋಬೇಕು ನಾವು ಡಿಸೈನಿಂಗಿಗೆ ಹೋಗೋದಾದ್ರೆ. ಫೀ ಅಂದರೆ ಜಸ್ಟ್ 2 lakh ಅಂದರೆ ಅಷ್ಟೇ, ಎಕ್ಸ್ಟ್ರಾ ಆಗಿರುತ್ತೆ. ಅದು ಬಿಟ್ಟು ಹಿಂಗೆ NIFT NIDಲೆಲ್ಲ ರ್ಯಾಂಕಿಂಗ್ ಮೇಲೆ, ಅದು ಆಲ್ ಇಂಡಿಯಾ ರ್ಯಾಂಕಿಂಗ್
ರ್ಯಾಂಕಿಂಗ್ ಇರುತ್ತೆ. ಆ ರ್ಯಾಂಕಿಂಗ್ ಮೇಲೆ ನಿಂಗೆ ಅಷ್ಟಷ್ಟು ಫೀಸ್ ಅಂದ್ರೆ ಹಿಂಗೆ ಕನ್ಸೆಷನ್ ತರ ಇರುತ್ತೆ. ನಿನ್ ತುಂಬಾ ಚೆನ್ನಾಗಿ ರ್ಯಾಂಕಿಂಗ್ 300 ಎಲ್ಲ ಬಂದಿತ್ತು ಅಂದ್ರೆ ಸುಮಾರು ಕಮ್ಮಿನೇ ಇರುತ್ತೆ. ಬಟ್ 300 ಎಲ್ಲ ಬರೋದು ನಾಟ್ ಈಸಿ ಟಾಸ್ಕ್. ಅದು ತುಂಬಾನೇ ಕಷ್ಟಪಟ್ಟಿರ್ಬೇಕು. ಸೊ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ಇದೆ. ಈವನ್ 7 lakh per year ಇರೋಂಥ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಸ್ ಕೂಡ ಇದೆ. ಓಕೆ ನೈಸ್. ಸೊ ನಿರೀಕ್ಷಾ, ಈಗ ಕೋರ್ಸ್ ಬಂದುಬಿಟ್ಟು ಈಗ ಬೇರೆ ಬೇರೆ ವೆರೈಟಿ ಆಫ್ ಈಗ ಡಿವಿಷನ್ ಎಲ್ಲ ಹೇಳಾಯಿತು. ಸೊ ನೋಡ್ಲಿಕ್ಕೆ ನಮಗೆ ಇಂಟ್ರೆಸ್ಟಿಂಗ್ ಕಾಣ್ತಾ ಇದೆ ನಮಗೆ ಮತ್ತು ವೀಕ್ಷಕರಿಗೆಲ್ಲ. ಸೊ ಕೋರ್ಸ್ ಹೇಗಿರುತ್ತೆ, ಎಷ್ಟು ವರ್ಷದ ಕೋರ್ಸು, ಸೊ ಏನೇನು ಸ್ಟಡಿ ಮಾಡ್ತೀರಾ ಅದರಲ್ಲಿ? ಅದು ಕೋರ್ಸ್ ಕೂಡ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗೆ ಮೇ ಬಿ ವೇರಿ ಆಗ್ಬೋದು ನಂಬರ್ ಆಫ್ ಇಯರ್ಸ್. ಬಟ್ ಜನರಲಿ 4 years ಕೋರ್ಸ್ ಇರುತ್ತೆ. BDES ಅಂದರೆ 4 year ಕೋರ್ಸ್. ಲೈಕ್ ಅದರ್ ಕೋರ್ಸಸ್ 3 year ನೀವು ಫುಲ್ ಹಿಂಗೆ ಕ್ಲಾಸಲ್ಲಿ ಕೂತು ಅಂಥದ್ದಿರುತ್ತೆ. 4th year ಯು ಸ್ಟೆಪ್ ಔಟ್ ಆಫ್ ದ ಕಾಲೇಜ್. ನೀವು ಇಂಟರ್ನ್ಶಿಪ್ಪಿಗೆ ಅದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಆ್ಯಕ್ಚುಲಿ ಇಂಟರ್ನ್ಶಿಪ್ಪಿಗೆ ಕಳಿಸ್ತಾರೆ ಅವರೇ. ಅದು ಬಿಟ್ಟು ಕೋರ್ಸ್ ಬಗ್ಗೆ ಹಿಂಗೆ ಡೀಟೇಲ್ ಆಗಿ ಹೇಳಬೇಕು ಅಂದರೆ ನನ್ನ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಪ್ರತಿಯೊಂದು ಸೆಮಿಸ್ಟರ್ನ 2 ಟರ್ಮಿಗೆ ಡಿವೈಡ್ ಮಾಡ್ತಾರೆ. ಈಚ್ ಸೆಮಿಸ್ಟರ್ 2 terms. ಟೋಟಲ್ ಇಯರ್ 4 terms ಇರುತ್ತೆ. ಸರಿ. ಅದರಲ್ಲಿ ಪ್ರತಿ ಟರ್ಮ್ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ಇಟ್ಸ್ ಅಂದ್ರೆ ಫಿಕ್ಸ್ಡ್ ಅಂತಲ್ಲ. ಈಗ ನನ್ನ ಯೂನಿವರ್ಸಿಟಿಲಿ ಇರೋ ಸಬ್ಜೆಕ್ಟು ಏನು ಗ್ಯಾರಂಟಿ ಇಲ್ಲ ಇನ್ನೊಂದು ಯೂನಿವರ್ಸಿಟಿಲೂ ಅದೇ ಸಬ್ಜೆಕ್ಟ್ ಇರಬೇಕು ಅಂತ. ಮೇ ಬಿ ಇಂಜಿನಿಯರಿಂಗ್ ಎಲ್ಲ ಹಿಂಗೆ ಸ್ವಲ್ಪ ಫಿಕ್ಸ್ಡ್ ಇರುತ್ತೆ. ಲೈಕ್ ಎಲ್ಲೇ ಹೋದ್ರೂ ನಿಮ್ಗೆ ಅದೇ ಸಬ್ಜೆಕ್ಟ್ ಇರುತ್ತೆ. ಬಟ್ ಇಲ್ಲಿ ಹಂಗಿಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ಆ ಕಾಲೇಜಿನ HOD ಮೇಲೆ ಅಥವಾ ಕಾಲೇಜಿನ ಹೆಡ್ ಮೇಲೆ ಡಿಪೆಂಡ್ ಆಗಿದಂಥದ್ದು. ಕೋರ್ಸ್ ಹ್ಯಾಂಡ್ ಔಟ್ ಅಂತ ರೆಡಿ ಮಾಡಿರ್ತಾರೆ. ಸೊ ಅದಕ್ಕೇನು ಹಿಂಗೆ ಫಿಕ್ಸ್ಡ್ ರೂಲ್ ಅಂತ ಏನೂ ಇಲ್ಲ. ಇದೇ ಸಬ್ಜೆಕ್ಟ್ಸ್ ಇರಬೇಕು ಅಂತೇನು ರೂಲ್ ಇಲ್ಲ. ಓಕೆ. ಸೊ ಈಗ ಡಿಸೈನಿಂಗ್ ಅಂತ ಬಂದ್ಬಿಟ್ಟು ಈಗ ಫ್ಯಾಷನ್ ಡಿಸೈನಿಂಗ್ ಇರಲಿ, ಇಂಟೀರಿಯರ್ ಡಿಸೈನಿಂಗ್ ಇರಲಿ, ಸೊ ವೆದರ್ ಇಟ್ ಈಸ್ ಗರ್ಲ್ಸ್ ಡಾಮಿನೇಟೆಡ್ ಕೋರ್ಸ್. ಡಿಸೈನಿಂಗ್ ಅಂದ ತಕ್ಷಣ ಮೇ ಬಿ 90% ಆಫ್ ಪೀಪಲ್ ಮೇ ಥಿಂಕ್ ಗರ್ಲ್ಸ್ ಅಂತ ಇಮೇಜಲ್ಲಿ ಬರ್ಬೋದು ಡಿಸೈನಿಂಗ್ ಅಂದ ತಕ್ಷಣ. ಬಟ್ ಇಟ್ ಈಸ್ ನಾಟ್. ರೇಷಿಯೋ ಸುಮಾರು ಸೇಮೇ ಇರ್ಬೋದು, ಅಂದರೆ ಈಕ್ವಲ್ ಇರ್ಬೋದು ಅಂತ ಹೇಳ್ಬೋದು ನಾವು. ಫ್ಯಾಷನಿಗೆಲ್ಲ ಕಂಪೇರ್ ಮಾಡಿದ್ರೆ ಮೇ ಬಿ ಗರ್ಲ್ಸ್ ಮೆಜಾರಿಟಿಲಿ ಇರ್ತಾರೆ. ಬಟ್ ಕಮ್ಯುನಿಕೇಶನ್, ಗೇಮ್, ಪ್ರಾಡಕ್ಟ್ ಇವೆಲ್ಲ ಡಿಸೈನಿಂಗಿಗೆ ಬಾಯ್ಸ್ ಕೂಡ ಇರ್ತಾರೆ. ಅಂದರೆ ಅಷ್ಟೇ ಜನನೇ ಇರ್ತಾರೆ. ಮೇ ಬಿ ಗೇಮಲ್ಲೆಲ್ಲ ಬಾಯ್ಸ್ ಇನ್ನೂ ಜಾಸ್ತಿನೂ ಇರೋ ಅಂಥ ಪಾಸಿಬಿಲಿಟಿ ಕೂಡ ಇದೆ. ಸೊ ಗರ್ಲ್ಸ್ ಡಾಮಿನೆಂಟ್ ಕೋರ್ಸ್ ಅಂತ ಹೇಳಕ್ಕೆ ಆಗೋದು. ಓಕೆ, ನೈಸ್. ಸೊ ಈಗ ನಿರೀಕ್ಷಾ, ಆಫ್ಟರ್ ದಿಸ್ ಕೋರ್ಸ್, ಆಫ್ಟರ್ 4 years ಏನು ಅವರ ಜಾಬ್ ಅಪಾರ್ಚುನಿಟೀಸ್, ಯಾವ ಟೈಪ್ ಫೀಲ್ಡಿಗೆ ಅವರು ಹೋಗ್ಬೋದು? ಈಗ ಗೌರ್ಮೆಂಟ್ ಜಾಬ್ಸ್ ಅಂತೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಸೊ ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾವ ಟೈಪ್ ಅಪಾರ್ಚುನಿಟೀಸ್ ಇದೆ? BDES ಅಂದರೆ ಬೇಸಿಕಲಿ ತುಂಬ ಬ್ರಾಂಚಸ್ ಇದೆ. ಲೈಕ್ ಇಂಜಿನಿಯರಿಂಗಲ್ಲಿ ನೀವು ಹೆಂಗೆ ಸಿವಿಲ್ಲು, ಮೆಕ್ಯಾನಿಕಲ್ ಎಲ್ಲ ನಿಮಗೆಲ್ಲ ಆಲ್ರೆಡಿ ಗೊತ್ತು. ಡಿಸೈನಿಂಗಲ್ಲೂ ಸ್ಪೇಸು, ಇಂಟೀರಿಯರು, ಪ್ರಾಡಕ್ಟು, ಫರ್ನಿಚರು ತುಂಬಾ ಇದೆ. ಸೊ ಪ್ರತಿಯೊಂದಕ್ಕೂ ಮೇ ಬಿ ಡಿಫರ್ ಆಗುತ್ತೆ ಜಾಬ್ ಅಪಾರ್ಚುನಿಟೀಸ್ ಕೂಡ. ಸರಿ. ಆದರೆ ನಾನೇನು ಕೇಳಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಏನು ಹೇಳ್ಬೋದು ಅಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಅವರು ಸ್ವಂತದ್ದು ಶುರು ಮಾಡೋಕ್ಕೆ ಇಷ್ಟಪಡ್ತಾರೆ. ಅದು ನೀವು 4th year ಮುಗಿದ ತಕ್ಷಣನೇ ನೀನು ಆಬ್ವಿಯಸ್ಲಿ ಸೆಟಪ್ ಮಾಡೋಕ್ಕಾಗಲ್ಲ ನೀನು ಸ್ವಂತ. ಲೈಕ್ ಯು ಕಾಂಟ್ ಬಿ ಅನ್ ಆಂಟ್ರಪ್ರೆನರ್. ಸೊ ಅದಕ್ಕೆ ಯೂಶ್ವಲಿ ಫರ್ಮಲ್ಲಿ ಕೆಲಸ ಮಾಡ್ತಾರೆ. ಸ್ವಲ್ಪ ಲೈಕ್ ಬೇರೆ ಬೇರೆ ಫರ್ಮ್ಸಲ್ಲಿ ಹೋಗಿ ಕೆಲಸ ಮಾಡೋಂಥದ್ದು ಇದೆ. ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಕ್ಕೆ. ಸೊ ಆಮೇಲೆ ಅವರು ಅವ್ರದ್ದು ಸೆಟಪ್ ಮಾಡ್ಬೇಕಾದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಆ್ಯಡ್ ಆಗುತ್ತೆ. ಅಥವಾ ಅವರು ಫ್ರೀಲಾನ್ಸಿಂಗ್ ಅಂತ ಒಂದು ಮೇನ್ ಟರ್ಮ್ ಡಿಸೈನಿಂಗಲ್ಲಿ. ಸೊ ಫ್ರೀಲಾನ್ಸಿಂಗ್ ಕೂಡ ಮಾಡ್ಬೋದು. ಫ್ರೀಲಾನ್ಸಿಂಗ್ ಅಂದರೆ ನಿಂಗೆ ಫಿಕ್ಸ್ಡ್ ಕ್ಲೈಂಟ್ ಇರೋದಿಲ್ಲ. ನೀ ಇವತ್ತು ಹೋಗಿ ಇವರಿಗೇನೋ ಕೆಲಸ ಮಾಡ್ಕೊಡ್ತೀವಿ, ಅವ್ರು ಪೇ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ 1 ತಿಂಗಳು ಬಿಟ್ಟು ಈ ಪ್ರಾಜೆಕ್ಟ್ ಮುಗಿದ ತಕ್ಷಣ ನೆಕ್ಸ್ಟ್ ಕ್ಲೈಂಟ್ ಹತ್ರ ಹೋಗ್ತೀವಿ. ಆ್ಯಂಡ್ ನೀನೇ ಕ್ಲೈಂಟ್ ಹುಡ್ಕೋಬೇಕು. ನಿಂಗೆ ಯಾರು ಹಿಂಗೆ ರೆಡಿಮೇಡ್ ಫೀಡ್ ಮಾಡೋದಿಲ್ಲ ಈ ಕ್ಲೈಂಟ್ ಇದ್ದಾರೆ ಅಂತ. ಸೊ ಫ್ರೀಲಾನ್ಸಿಂಗ್ ಅಂದರೆ ಬೇಸಿಕ್ಲಿ ಅದೇ, ನೀನು ಹೋಗಿ ಹುಡ್ಕೊಂಡು ವರ್ಕ್ ಮಾಡಿ ಅವ್ರ ಹತ್ರ ಸ್ಯಾಲರಿ. ಹಾಗೆ ಅದೇ ಯೂಶ್ವಲಿ ನಂಗೆ ಹೇಳೋದೇನು ಅಂದರೆ ನಮ್ದು ಓನ್ ಸೆಟಪ್ ಮಾಡೋದೇ ಇಷ್ಟ. ಬಿಕಾಸ್ ನಮ್ಮ ಥಾಟ್ಸ್ ಬೇರೆ ಇರುತ್ತೆ, ನಮ್ಮ ಹೆಡ್ಡಿನ ಥಾಟ್ಸ್ ಬೇರೆ ಇರ್ಬೋದು. ಬಿಕಾಸ್ ಇಟ್ಸ್ ಡಿಸೈನಿಂಗ್ ಆ್ಯಂಡ್ ಇಂಡಿವಿಜುವಲ್ ಥಾಟ್ಸ್ ಮೇಲೆ ಫುಲ್ಲಿ ಡಿಪೆಂಡೆಂಟ್. ಅದು ನನಗೆ ಸರಿ ಅನಿಸಿದ್ದು ನಿಮಗೆ ಸರಿ ಅನಿಸ್ಬೇಕಂತ ರೂಲ್ ಇಲ್ಲ. ಸೊ ನಮಗೆ ನೋ ಅಂತ ಹೇಳಿ ನಮ್ಮ ಥಾಟ್ಸಿಗೆ ನೋ ಅಂದರೆ ಅದಕ್ಕೆ ಎಷ್ಟು ಜನ ಒಪ್ಕೋತಾರೆ? ಸೊ ಬೇಸಿಕ್ಲಿ ನಾವೇ ಹೆಡ್ ಆದರೆ ನಮ್ಗೆ ಹೆಂಗೆ ಬೇಕು ಹಾಗೆ ಮಾಡ್ಕೋಬೋದು. ಸೊ ಲೈಕ್ ಮೆಜಾರಿಟಿ ಡಿಸೈನರ್ಸ್ ಅಂದರೆ ಅವ್ರು ಸ್ವಲ್ಪ ವರ್ಷ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಸ್ವಂತ ಸೆಟಪ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಓಕೆ. ಸೊ ನಿರೀಕ್ಷಾ, ಈಗ ಹೈಯರ್ ಸ್ಟಡೀಸಿಗೆ ಬಂದುಬಿಟ್ಟು ಸೊ ವಾಟ್ ಆರ್ ದ ಆಪರ್ಚುನಿಟೀಸ್? ಹೈಯರ್ ಸ್ಟಡೀಸಿಗೆ ಯಾವ ಕಾಲೇಜಸ್ ಬೆಟರ್, ಅಥವಾ ಹೈಯರ್ ಸ್ಟಡೀಸ್ ಮಾಡಿದರೆ ಏನು ಬೆನಿಫಿಟ್ಟು?
ಇಂಡಿಯಾದಲ್ಲಿ ಮೇ ಬಿ MDesಗೆ ತುಂಬಾ ವ್ಯಾಲ್ಯೂ ಇರ್ಬೋದು. ಓಕೆ, MDes ಅಂದರೆ ಮಾಸ್ಟರ್ ಆಫ್ ಡಿಸೈನ್, ಸೊ ಬ್ಯಾಚುಲರ್ಸ್ ಆಫ್ ಡಿಸೈನ್ ಇದ್ದಂಗೆ ಮಾಸ್ಟರ್ಸ್ ಆಫ್ ಡಿಸೈನ್. MDesಗೆ ಇಂಪಾರ್ಟೆನ್ಸ್ ಇದೆ. ಬಟ್ ನಾನು ಕೇಳಿದ್ದೇನೆಂದರೆ, ನೀನು ಹೊರಗಡೆ ಎಲ್ಲ ಹೋದಾಗ ಲೈಕ್ ಅಬ್ರಾಡಿಗೆ ಹೋದರೆ ನೀನು ಕೇವಲ ನೀನು BDes ಮೇಲೂ ನಿಮಗೆ ಸಿಗತ್ತೆ ಜಾಬ್ ಅಥವಾ ಏನಾದ್ರು, ಯು ಕ್ಯಾನ್ ಸ್ಟಾರ್ಟ್ ಯುವರ್ ನ್ಯೂ ಕರಿಯರ್ ದೇರ್ ವಿತ್ BDes. ಆ್ಯಂಡ್ ಇದೆಲ್ಲನೂ ಬೇಸಿಕ್ಲಿ ಡಿಸೈನಿಂಗಲ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಅವರು ನಿಮ್ಮ ಡಿಗ್ರಿ ನೋಡಲ್ಲ. ಲೈಕ್ ಇಂಜಿನಿಯರಿಂಗಲ್ಲೆಲ್ಲ ಮೇ ಬಿ ನೀನು ಡಿಗ್ರಿ ನೋಡ್ಬೋದು, M.Tech B.Tech ಅಂತೆಲ್ಲ. ಬಟ್ ಡಿಸೈನಿಂಗಲ್ಲಿ ನೀನು ಒಂದು ಪೋರ್ಟ್ಫೋಲಿಯೋ ಅಂತ ರೆಡಿ ಮಾಡಬೇಕು. ಪ್ರತಿ ವರ್ಷ ಎಂಡಲ್ಲೂ ಮಾಡ್ತೀರಿ, ಬಟ್ 4 years ಮುಗಿದ ತಕ್ಷಣ ಒಂದು ಪೋರ್ಟ್ಫೋಲಿಯೋ ಅಂತ ಮಾಡ್ತೀವಿ. ಆ ಪೋರ್ಟ್ಫೋಲಿಯೋದಲ್ಲಿ ನಿಮ್ದೆಲ್ಲ ವರ್ಕ್ಸ್ ಹಾಕಿರ್ತೀರಿ. ಯು ಕ್ಯಾನ್ ಚೂಸ್ ಬೆಸ್ಟ್ ವರ್ಕ್ಸ್ ಆ್ಯಂಡ್ ಅದನ್ನು ಆ್ಯಡ್ ಮಾಡಿರ್ತೀರಿ. ಸೊ ನೀವು ಎಲ್ಲೇ ಹೋಗೋದಿದ್ರು ಯು ಶುಡ್ ಕ್ಯಾರಿ ದಟ್ ಪೋರ್ಟ್ಫೋಲಿಯೋ ವಿತ್ ಯು. ಇಂಟರ್ವ್ಯೂಗೆಲ್ಲ ಹೋಗೋದಾರೆ ನೀವು ಆ ಪೋರ್ಟ್ಫೋಲಿಯೋ ಬೇಸ್ಡ್ ನಿಮಗೆ ಜಾಬ್ ಸಿಗುತ್ತೆ ಅಲ್ಲಿ. ಸೊ MDes ಮಾಡಲೇಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಆಫ್ ಕೋರ್ಸ್ ಮೇ ಬಿ MDes ಮಾಡಿದ್ರೆ ನಿಮ್ಗೆ ಸ್ವಲ್ಪ ವೇಟೇಜ್ ಜಾಸ್ತಿ ಇರುತ್ತೆ, ಬಿಕಾಸ್ ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಬಂದಿರುತ್ತೆ. MDes ನೀವು ಅದರಲ್ಲೂ ಅಂದರೆ ಸಣ್ಣ ಸಣ್ಣ ಏನಂತೀರಿ ಮೈನ್ಯೂಟ್ ಟಾಪಿಕ್ಸ್ ಚೂಸ್ ಮಾಡಿ ಅದರಲ್ಲೂ MDes ಮಾಡ್ಬೋದು. ನಾಟ್ ದಟ್ ಸ್ಪೇಸ್. ಈಗ ಸಪೋಸ್ ಫ್ಯಾಷನ್ ಡಿಸೈನ್ ಮಾಡಿದರೆ MDes ಫ್ಯಾಷನ್ ಡಿಸೈನಲ್ಲಿ ಮಾಡಬೇಕು, ನೋ. ಅದರಲ್ಲಿ ನೀವು ಟೆಕ್ಸ್ಟೈಲ್ ಡಿಸೈನಲ್ಲಿ MDes ಮಾಡ್ಬೋದು, ಅಥವಾ ಅದರಲ್ಲಿ ಹಿಂಗೆ ತುಂಬ ಸಣ್ಣ ಸಣ್ಣ ಮೈನ್ಯೂಟ್ ಟಾಪಿಕ್ಕನ್ನೇ ವಾಸ್ಟಾಗಿ ಕಲಿಸೋಂಥ ಇದಿರುತ್ತೆ. ಅದರಲ್ಲಿ MDes. ವಾಟ್ ಅಬೌಟ್ ಅಬ್ರಾಡ್ ಆಪ್ಷನ್ಸ್? ಈಗ ಇಂಡಿಯಾದಲ್ಲೂ ತುಂಬಾ ಇದೆ. MDes ಕಾಲೇಜಸ್ಸಿಗೆಲ್ಲ ತುಂಬಾ ಅಪರ್ಚುನಿಟೀಸ್ ಇದೆ ಅಬ್ರಾಡಲ್ಲಿ. ಮೇ ಬಿ ಇಂಡಿಯಾಕ್ಕಿಂತ ಜಾಸ್ತಿನೇ ಅಪರ್ಚುನಿಟೀಸ್ ಅಂದರೆ ಕಾಲೇಜಸ್ ಆಫರ್ ಮಾಡುತ್ತೆ. ಆ್ಯಂಡ್ ವೇರಿಡ್ ಕೋರ್ಸಸ್ ಆಫರ್ ಮಾಡುತ್ತೆ. ಈಗ ಇಂಡಿಯಾದಲ್ಲಿ ಒಂದು ಸ್ವಲ್ಪ ಇದ್ರೆ ಅಬ್ರಾಡಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೋರ್ಸೇ ಬೇರೆ, ಅಂದರೆ ಏನು ನಾಟ್ ನಾರ್ಮಲ್ ಕೋರ್ಸ್ ಥರ ಫೆಮಿಲಿಯರ್ ಇದ್ದಿದ್ದಷ್ಟೆಲ್ಲ ಸೊ ಬೇರೆದು ಏನಾದ್ರು ನಿಮ್ಗೆ ಸಿಗುತ್ತೆ ಅಲ್ಲಿ ಅಬ್ರಾಡಲ್ಲಿ. ಆ್ಯಂಡ್ ನನಗೆ ಗೊತ್ತಿದ್ದು ಮಟ್ಟಿಗೆ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಅವ್ರು ಸುಮಾರು ಜನ ಮಾಸ್ಟರ್ಸಿಗೆ ಬೇರೆ ಕಡೆನೇ ಹೋಗಿದ್ದಾರೆ, ಅಬ್ರಾಡಿಗೆ ಹೋಗಿದ್ದಾರೆ. ಓಕೆ. ಸೊ ನಿರೀಕ್ಷಾ, ಈ ಡಿಸೈನಿಂಗ್ ಹೇಳುವಂಥದ್ದೇ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಎ ನ್ಯೂ ಏಜ್ ಕೋರ್ಸ್. ಈಗ ಎಲ್ಲೋ ಒಂದು ಕಡೆ ಜಾಬ್ ಇನ್ಸೆಕ್ಯೂರಿಟಿ ಅಂತ ಇರುತ್ತಾ, ಅಥವಾ ನಾನು ಸೇಫ್ ಅಂತ ಅನ್ಸುತ್ತಾ? ಸೊ ಯಾವ ಟೈಪ್ ಪ್ರೆಷರ್ ಸಿಚುವೇಶನ್ ಇರುತ್ತೆ? ನಾನೇನು ಅನ್ಕೋತೀನಿ, ನಾನು ಇದನ್ನು ಪಾಸಿಟಿವ್ ವೇದಲ್ಲಿ ತಗೋತೀನಿ. ಬಿಕಾಸ್ ಇಟ್ ಇಸ್ ಅ ನ್ಯೂ ಏಜ್ ಕೋರ್ಸ್, ನಾಟ್ ಮೆನಿ ಆಫ್ ದೆಮ್ ನೋ ಆ್ಯಂಡ್ ನಾಟ್ ಮೆನಿ ಆಫ್ ದೆಮ್ ಹ್ಯಾವ್ ದಟ್ ಡಿಗ್ರಿ. ಸೊ ಏನಾಗುತ್ತೆ, ಈಗ 10 ಜನದಲ್ಲಿ ಒಬ್ಬನ ಸೆಲೆಕ್ಟ್ ಮಾಡೋದು ಈಸಿ ಆಗುತ್ತೆ. 10 ಜನ ಕೋರ್ಸ್ ಹೋಲ್ಡರ್ ಇರ್ತಾರೆ, ಸೊ ಒಬ್ಬರೇ ಸೆಲೆಕ್ಟ್ ಆಗ್ತಾರೆ. ಬಟ್ ಇಂಜಿನಿಯರಿಂಗ್ ಎಲ್ಲ ತುಂಬಾ ವರ್ಷದಿಂದ ಬಂದಿದೆ, ಸೊ 1000 ಜನ ಇರ್ತಾರೆ, ಒಬ್ಬರನ್ನು ಚೂಸ್ ಮಾಡ್ತಾರೆ. ಸೊ ನಾನು ಅದನ್ನು ಪಾಸಿಟಿವ್ ವೇದಲ್ಲಿ ತಗೋತೀನಿ. ಆ್ಯಂಡ್ ಈ ನ್ಯೂ ಏಜ್ ಕೋರ್ಸ್ ಆಗಿದ್ದಕ್ಕೆ ಜನ ಅದನ್ನು ತುಂಬಾ ಅಟ್ರಾಕ್ಟ್ ಆಗ್ತಿದ್ದಾರೆ ಆ ಕೋರ್ಸಿಗೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲಲ್ಲ ಮುಂಚೆ ಇಂಥ ಕೋರ್ಸ್ ಇರುತ್ತೆ, ಇದಕ್ಕೆ ಅಂತಾನೆ ಒಂದು ಪರ್ಸನ್ ಅಪಾಯಿಂಟ್ ಮಾಡ್ಕೋಬಹುದು ಅಂತ. ಈಗ ಜನ ಅದಕ್ಕೆ ಫೆಮಿಲಿಯರ್ ಆಗ್ತಿದ್ದಾರೆ. ಸೊ ದೇ ವಾಂಟ್ ದಟ್. ಅದಿದ್ರೆ ಯಾಕೆ ಯುಟಿಲೈಸ್ ಮಾಡಬಾರ್ದು ಅನ್ನೋ ಆಟಿಟ್ಯೂಡ್ ಆಫ್ ಪೀಪಲು ಇರುತ್ತೆ. ಓಕೆ, ನೈಸ್. ಸೊ ನಿರೀಕ್ಷಾ, ಆಫ್ಟರ್ 2 years, ಈಗ 2 ವರ್ಷ ಆಯಿತು ಇದೇ ಫೀಲ್ಡ್ ಅಂತ ಚೂಸ್ ಮಾಡ್ಕೊಬಿಟ್ಟು, ಸೊ ಏನನ್ಸುತ್ತೆ ಈಗ ಎಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ಕೋತಾ ಇದ್ದಾರೆ, ಎಲ್ಲ ಒಂದು ಕಡೆ ಮೆಡಿಕಲ್ ಹೋದವರು ಇದ್ದಾರೆ ಫ್ರೆಂಡ್ಸು, ಬಟ್ ಈಗ ಡಿಸೈನಿಂಗ್ ಫೀಲ್ಡ್ ಕಡೆಗೆ ಬಂದ ನಾನು ನೋಡ್ದಂಗೆ ಭಾಳ ಕಡಿಮೆ ನಿನ್ನ ಗ್ರೂಪ್ನಲ್ಲಿ ಇದ್ದವರು. ಸೊ ನಾನು ಎಲ್ಲೋ ಒಂದು ಕಡೆ ನಿನ್ನನ್ನು ಒಂದು ಸಲ ಬ್ಯಾಕ್ಸ್ ನೋಡಿಕೊಂಡಾಗ ಸೊ ನಾನು ತಗೊಂಡಿರೋಂಥ ಡಿಸಿಷನ್ ಕರೆಕ್ಟ್ ಅಂತ ಅನ್ಸುತ್ತಾ, ಏನನ್ಸುತ್ತೆ? ಅಫ್ಕೋರ್ಸ್ ನಾ ತೊಗೊಂಡಿರೋಂಥ ಕರೆಕ್ಟ್ ಅನಿಸುತ್ತೆ ನನಗೆ. ಬಿಕಾಸ್ ನಾ ಮುಂಚೆ ಹೇಳಿದ್ದೆ ನನಗೆ ಇಂಜಿನಿಯರಿಂಗ್ ಮೆಡಿಕಲ್ ತುಂಬ ಕಮ್ಮಿ ಇಂಟ್ರೆಸ್ಟ್ ಇತ್ತು. ನಾ ಸೈನ್ಸ್ ಓದಿದ್ದೀನಿ, ಬಟ್ ನನಗೆ ಡಿಸೈನಿಂಗ್ ಅಂತಲೂ ತಲೆಯಲ್ಲಿತ್ತು, ಒಂದು ಪಾರ್ಟ್ ಆಫ್ ತಲೆಯಲ್ಲಿ ಅದಿತ್ತು ಡಿಸೈನಿಂಗ್ ಮಾಡಬೇಕೇನೋ ಅಂತ. ಆ್ಯಂಡ್ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ನಾ ಇದನ್ನು ತೊಗೊಂಡಿದ್ದಕ್ಕೆ. ಎಲ್ಲರೂ ಅದನ್ನೇ ಮಾಡ್ತಿರ್ತಾರೆ. ನಾನು ಏನು ಮತ್ತು ಪ್ರತಿ ಕಡೆ ನಾ ಹೋದಲ್ಲೂ BDes ಅಂದ ತಕ್ಷಣ ಐ ಹ್ಯಾವ್ ಟು ಎಕ್ಸ್ಪ್ಲೇನ್ BDes ಅಂದರೆ ಏನು ಅಂತ ಅವ್ರಿಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಬೇಕು. ಆ್ಯಂಡ್ ಐ ಆಮ್ ಕಂಪ್ಲೀಟ್ಲಿ ಓಕೆ ವಿತ್ ದಟ್, ಬಿಕಾಸ್ ಜನಕ್ಕೆ ಇನ್ನೂ ಜಾಸ್ತಿ ಈ ಕೋರ್ಸ್ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಮೇ ಬಿ ನಾನು ಒಬ್ಳೇನೂ ಆಗಿರಬಹುದು BDes ಅನ್ನೋ ಕೋರ್ಸ್ ತಗೊಂಡಿದ್ದು, ಬಟ್ ತುಂಬಾನೇ ಆಪರ್ಚುನಿಟೀಸ್ ಇದೆ. ಆ್ಯಂಡ್ ನನ್ನ 2 years ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ಬೋದು, ನಿಂಗೆ ತುಂಬ ಫ್ರೀಡಮ್ ಇದೆ. ಇಂಜಿನಿಯರಿಂಗಿಗೆಲ್ಲ ಹೆಂಗೆ ಅಂದರೆ ನಿಮ್ಗೆ ರಿಸ್ಟ್ರಿಕ್ಷನ್ ಇರುತ್ತೆ. ಓಕೆ, ಈ ಸಮ್ ಮಾಡಬೇಕು, ಈ ಸಮ್ ಮುಗೀತು. ನಿಂಗೆ ಇಲ್ಲಿ ಹಂಗಿಲ್ಲ, ನಿಂಗೆ ಜಸ್ಟ್ ಬ್ರೀಫ್ ಕೊಡ್ತಾರೆ. 1 ಸೆಂಟೆನ್ಸು ಆಗಿರ್ಬೋದು, ಬ್ರೀಫ್ 1 ವರ್ಡು ಆಗಿರ್ಬೋದು, ನೀನೇನು ಬೇಕಾದ್ರೆ ಮಾಡ್ಬೋದು, ಬಿಡಿಸ್ಬೋದು, ಪೋಸ್ಟರ್ ಮಾಡ್ಬೋದು, ಎನಿಥಿಂಗ್ ನಿಮಗೆ ಏನು ಬೇಕು ಅದನ್ನೇ ಮಾಡ್ಬೋದು. ಸೊ ಆ ಫ್ರೀಡಮು, ಆ ಲಿಬರ್ಟಿ ಎಲ್ಲ ತುಂಬ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಿಮ್ಗೆ ಯಾರು ಬೌಂಡ್ರೀಸ್ ಹಾಕೋದಿಲ್ಲ, ಎಷ್ಟು ಬೇಕಾದ್ರೆ ನೀನು ಎಕ್ಸ್ಪ್ಲೋರ್ ಮಾಡ್ಕೋತಾ ಹೋಗ್ಬೋದು ಆ ಕೋರ್ಸನ್ನು. ಆಮೇಲೆ ಡ್ರಾಯಿಂಗ್
ಬಂದ್ರೆ ನಾನು ಮುಂಚೆ ಹೇಳ್ದಂಗೆ ಡ್ರಾಯಿಂಗ್ ಇಂಪಾರ್ಟೆಂಟ್, ಬಟ್ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಡ್ರಾಯಿಂಗ್. ಸಿಕ್ಕಾಪಟ್ಟೆ ಅದಕ್ಕೆ ನಾಲೆಡ್ಜ್ ಬೇಕು. ನಿಮಗೆ ಒಂದೇನಾದ್ರು ಡಿಸೈನ್ ಮಾಡ್ಬೇಕಂದ್ರೆ ಅದ್ರ ಬೇಸಿಕ್ಸ್ ಗೊತ್ತಿರಬೇಕು. ಅಂಡ್ ಅಗೇನ್ ಇದು ಪ್ರತಿ ಒಂದು ಕಾಲೇಜಿಗೆ ವೇರಿ ಆಗುತ್ತೆ. ನಮ್ಮ ಕಾಲೇಜ್ ಫೌಂಡೇಶನ್ ಇಯರ್ ಅಂತ ಆಫರ್ ಮಾಡುತ್ತೆ. 4 years ಅಲ್ಲಿ ಫಸ್ಟ್ ಇಯರ್ ಫೌಂಡೇಶನ್ ಇಯರ್, ನೆಕ್ಸ್ಟ್ 2 years ನಿಂಗೆ ಸ್ಪೆಷಲೈಸೇಷನ್, 4th year ಇಂಟರ್ನ್ಶಿಪ್. ಬಟ್ ಎಲ್ಲ ಕಾಲೇಜಲ್ಲಿ ಹಿಂಗಿಲ್ಲ. ನನ್ನ ಫ್ರೆಂಡ್ಸೇ ಕೆಲವೊಬ್ರು ಕೋಚಿಂಗ್ ಕ್ಲಾಸ್ನವ್ರು ಹೋಗಿದ್ದವರು, ಅವ್ರ ಫಸ್ಟ್ ಇಯರ್ ಇಂದಾನೆ ನಿನ್ನ ಸ್ಪೆಷಲೈಸೇಷನ್ ಸ್ಟಾರ್ಟ್ ಆಗತ್ತೆ. ನನಗೆ ಬೇಸಿಕ್ಸ್ ಆಫ್ ಅಂದ್ರೆ ಫಸ್ಟ್ ಇಯರ್ ಫೌಂಡೇಶನ್ ಇಯರ್ ಅನ್ನು ಮಾಡಿದ್ದಕ್ಕೆ ತುಂಬಾ ಬೇಸಿಕ್ಸ್ ಗಳು ಗೊತ್ತಾಯ್ತು. ಅಂಡ್ ನಂಗೆ ಒಂದು ಅಪರ್ಚುನಿಟಿ ಇತ್ತು 1 year ಆದ್ಮೇಲೆ ಐ ಕುಡ್ ರಿಫ್ಲೆಕ್ಟ್ ಬ್ಯಾಕ್. ಈಗ ನಾನು ಫಸ್ಟ್ ಪ್ರಾಡಕ್ಟ್ ಮಾಡ್ಬೇಕಂತ ಸಪೋಸ್ ಸೇರ್ಕೊಂಡಿದ್ರೆ, 1 year ಆದ್ಮೇಲೆ ಐ ಕುಡ್ ಥಿಂಕ್ ಓಕೆ ಪ್ರಾಡಕ್ಟೇ ಮಾಡ್ಬೇಕಾ ಅಥವಾ ಸ್ಪೇಸ್ ಮಾಡ್ಲಾ ಅಥವಾ ಫ್ಯಾಷನ್ ಮಾಡ್ಲಾ ಅಂತ ನಂಗೆ ಅಪರ್ಚುನಿಟಿ ಇತ್ತು. ಬಟ್ ಎಲ್ಲ ಕಾಲೇಜಲ್ಲೂ ಆ ಅಪರ್ಚುನಿಟಿ ಇರುತ್ತೆ ಅಂತಾನೆ ಹೇಳಕ್ ಬರಲ್ಲ. ನೀನು ಫ್ಯಾಷನ್ ಅಂತ ಹೋದ್ರೆ ಫಸ್ಟ್ ಇಯರ್ ಇಂದಾನೆ ಅದು ಹಾಕ್ಬಿಟ್ರೆ ನೀನು ಸೆಕೆಂಡ್ ಇಯರ್ ಅಲ್ಲಿ ನೀನು ಡ್ರಾಪ್ ಮಾಡಬೇಕು ನಿಂಗೆ ಆ ಕೋರ್ಸ್ ಸೇರ್ಲಿಲ್ಲ ಅಂದ್ರೆ. ಸೊ ಒಂದ್ ಲೆಕ್ಕದಲ್ಲಿ ಈ ಕಾಲೇಜ್ ಅಂದ್ರೆ ಹಿಂಗೆ ಆಫರ್ ಮಾಡೋದು ಫಸ್ಟ್ ಇಯರ್ ಫೌಂಡೇಶನ್ ಇಯರ್ ಅಂತ, ಅದು ಅಡ್ವಾಂಟೇಜ್ ಆಗಿ ಕನ್ಸಿಡರ್ ಮಾಡ್ಬೋದು. ಸರಿ, ಅಂದರೆ ಈಗ ಬೇಸಿಕಲಿ ಇಷ್ಟೆಲ್ಲ ನಾವು ಕಾನ್ವರ್ಸೇಷನ್ ನೋಡಿದ ಮೇಲೆ ಸೊ ನನಗೇನು ಅನಿಸುತ್ತೆ ಅಂತ ಕೇಳಿದ್ರೆ, ಸಪೋಸ್ PU ಸ್ಟೂಡೆಂಟ್ಸ್ ಇಫ್ ಹಿ ಈಸ್ ಕ್ರಿಯೇಟಿವ್, ಇಫ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ಪರ್ಟಿಕ್ಯುಲರ್ಲಿ ಡ್ರಾಯಿಂಗ್ ಆ್ಯಂಡ್ ಆಲ್, ಅಂಥವ್ರಿಗೆ ಬಹುಶಃ ಜಾಸ್ತಿ ಸೂಟೇಬಲ್ ಅಂತ ಅನ್ಸುತ್ತಾ? ಅಂದರೆ ನಿಮಗೆ ಡ್ರಾಯಿಂಗಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು. ನೀವು ಡ್ರಾಯಿಂಗಲ್ಲೇ ಇಂಟ್ರೆಸ್ಟ್ ಇಲ್ಲ ಅದು ತೊಗೊಂಡ್ರೆ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ನಿನ್ಗಲ್ಲಿ ವರ್ಡ್ಸು ಅಥವಾ ಏನು ಹಿಂಗೆ ಬರೆದು ಎಕ್ಸ್ಪ್ಲೇನ್ ಮಾಡೋದಲ್ಲ, ನಿನ್ನ ಥಾಟ್ಸನ್ನು ನೀನು ಪೇಪರ್ ಮೇಲೆ ಬಿಡಿಸಿ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಸೊ ಡ್ರಾಯಿಂಗ್ ಅಂದರೆ ಡ್ರಾಯಿಂಗಲ್ಲಿ ಅಷ್ಟೇ ಅಂತ ಅಲ್ಲ, ಡ್ರಾಯಿಂಗ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ನಿರೀಕ್ಷಾ, ನಮ್ಮ ಈ ವಿಡಿಯೋನ PUC 1ನವರು PUC 2ನವರು ಈಗ ಪರ್ಟಿಕ್ಯುಲರ್ ಅಥವಾ ಈ ವರ್ಷ ಡಿಸೈನಿಂಗ್ ತೊಗೊಂಡವರು ಅಂಥವ್ರು ನೋಡ್ತಾ ಇರ್ತಾರೆ. ಬೀಯಿಂಗ್ ಎ ಸೀನಿಯರ್, ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀಯ ನಿನ್ನ ಜೂನಿಯರ್ಸಿಗೆ? ಬೇಸಿಕ್ಲಿ ಡಿಸೈನಿಂಗ್ ಅಂದರೆ ನೀವು ಅಂದ್ಕೊಳ್ಳೋದು ಬೇರೆ ಆಗಿರ್ಬೋದು, ಅದು ಆ್ಯಕ್ಚುಲಿ ಇದ್ದಿದ್ದು ಬೇರೆ ಆಗಿರ್ಬೋದು. ಸೊ ಬಿಫೋರ್ ನೀವು ಓಕೆ ಡಿಸೈನಿಂಗ್ ಮಾಡ್ತೀನಿ ಅನ್ನೋ ನಿರ್ಧಾರ ಬರೋಕ್ಕಿಂತ ಮುಂಚೆ ಒಂದು ಸತಿ ರಿಫ್ಲೆಕ್ಟ್ ಮಾಡಿ ನೋಡಿ, ನಿಮ್ಮ ಒಂದು ರಿಸರ್ಚ್ ಮಾಡಿ ನಿಮ್ಗೆ ಆ್ಯಕ್ಚುಲಿನೂ ಇಂಟ್ರೆಸ್ಟ್ ಇದೆಯಾ ಅದರಲ್ಲಿ ಅಂತ. ಆಮೇಲೆ ಅದರಲ್ಲಿ ಹೇಳಿದ್ನಲ್ಲ ಬೇರೆ ಬೇರೆ ಕೋರ್ಸ್ ಇರುತ್ತೆ. ಸೊ ಪ್ರತಿಯೊಂದ್ರದ್ದು ಅಂದರೆ ಏನು ಅಂತ ನೋಡಿ. ಪ್ರಾಡಕ್ಟ್ ಡಿಸೈನ್ ವಾಟ್ ಈಸ್ ಇಟ್ ಅಂತ ನೋಡಿ. ಬೇಸಿಕ್ಲಿ ಪ್ರಾಡಕ್ಟ್ ಅಂದರೆ ಯು ಡಿಸೈನ್ ಅ ಪೆನ್ ಅಥವಾ ಯು ಡಿಸೈನ್ ಅ ಬಾಟಲ್. ಸೊ ಪ್ರಾಡಕ್ಟ್ಸ್ ಡಿಸೈನ್ ಮಾಡ್ತೀವಿ, ಯೂಸರ್ ಫ್ರೆಂಡ್ಲಿ ಇರಬೇಕು. ಹಾಗೆ ಪ್ರತಿಯೊಂದ್ರದ್ದು ಬೇರೆ ಬೇರೆ ಇದೆ. ಈಗ ನಿಮಗೆ ತುಂಬ ಕಂಪ್ಯೂಟರಲ್ಲೆಲ್ಲ ಡಿಸೈನ್ ಮಾಡೋದು ಇಷ್ಟ ಅಂದರೆ ಯು ಕ್ಯಾನ್ ಗೋ ಫಾರ್ ಕಮ್ಯುನಿಕೇಷನ್ ಡಿಸೈನ್. ಸೊ ಕಮ್ಯುನಿಕೇಷನ್ ಅಂದರೆ ಪೋಸ್ಟರ್ ಡಿಸೈನ್ಸು, ಹೋರ್ಡಿಂಗ್ಸ್ ಎಲ್ಲ ನೋಡ್ತಿರಲ್ಲ ರೋಡ್ ಮೇಲೆ, ಅಥವಾ ಅಡ್ವರ್ಟೈಸ್ಮೆಂಟ್ ಕ್ಯಾನ್ ಆಲ್ಸೋ ಬಿ ಅಂಡರ್ ಕಮ್ಯುನಿಕೇಷನ್ ಡಿಸೈನ್. ಸೊ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ರೆ ಅದನ್ನು ತಗೋಬಹುದು. ಸೊ ಬೇಸಿಕಲಿ ನೀವು ನಿಮ್ಮ ಇಂಟ್ರೆಸ್ಟ್ ಅನ್ನ ಯಾವ್ದ್ರಲ್ಲಿ ಅಂತ ಹಿಂಗೆ ಹಾಕೊಂಡು ಸ್ವಲ್ಪ ಗೊತ್ತಾಗಬೇಕು. ಯು ಹ್ಯಾವ್ ಟು ಬಿ ಕ್ಲಿಯರ್ ನಿನ್ನ ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದೆ ಅಂತ. ಅಂಡ್ ಅದು ಸ್ವಲ್ಪ ಟೈಮ್ ತಗೊಳತ್ತೆ. ನಿಂಗೆ ಡಿಸೈನಿಂಗ್ ಅಂದ ತಕ್ಷಣನೇ ನಿಂಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗೋದು ಸ್ವಲ್ಪ ಕಷ್ಟ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಂಗೆ 1 ವರ್ಷ ಬೇಕಾಯ್ತು ಏನು ಎಕ್ಸಾಕ್ಟ್ಲಿ ಯಾವ್ದು ತಗೋಬೇಕು ನಾನು ಅಂತ ಡಿಸೈಡ್ ಮಾಡಿ. ಸೊ ನೀವು ಡೈರೆಕ್ಟ್ ಹಿಂಗೆ ಜುನೂನಲ್ಲಿ ಬಂದು ಡಿಸೈನಿಂಗ್ ತಗೋಬೇಡಿ, ಸ್ವಲ್ಪ ರಿಸರ್ಚ್ ಮಾಡಿ. ಅಂಡ್ ಅಫ್ಕೋರ್ಸ್ ಸರ್ ಹೇಳ್ದಂಗೆ ನ್ಯೂ ಏಜ್ ಕೋರ್ಸ್ ಆಗಿದ್ದರಿಂದ ತುಂಬಾನೇ ಸ್ಕೋಪ್ ಇದೆ. ಅದ್ರ ಬಗ್ಗೆ ಮನೇಲೆಲ್ಲ ಹೇಳಿದ ತಕ್ಷಣ ಮೇ ಬಿ ಫಸ್ಟ್ ಹೇಳೋದು ಯಾವ ಕೋರ್ಸು ಅದು ಯಾರಿಗೂ ಗೊತ್ತಿರಲ್ಲ. ಸೊ ಅಷ್ಟು ಎನ್ಕರೇಜ್ ಮಾಡೋದು ಸುಳ್ಳು. ಬಟ್ ನೀವು ಅವರಿಗೆ ಕೂತು ಎಕ್ಸ್ಪ್ಲೇನ್ ಮಾಡಿ ಹಿಂಗಿದೆ ಇಷ್ಟು ಸ್ಕೋಪ್ ಇದೆ ಅಂತ, ಅವರು ಟ್ರೈ ಮಾಡ್ಕೋತಾರೆ. ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ದೇ ಮೈಟ್ ಗಿವ್ ಯು ಅ ಚಾನ್ಸ್. ಸೊ ನಿರೀಕ್ಷಾ, ಫೈನಲಿ ನಾನು ಕೇಳೋದಿದ್ರೆ, ಈಗ ಕೊರೋನಾ ಪ್ಯಾಂಡಮಿಕ್ ಏನಿದೆ, ಕೆಲವೊಂದು ಫೀಲ್ಡನ್ನು ಟೋಟಲಿ ಆಫ್ ಮಾಡಿಬಿಟ್ಟಿದೆ, ಕೆಲವೊಂದು ಫೀಲ್ಡ್ ಚಲೋ ಬೂಮ್ ಆಗಿದೆ. ಸೊ ಈ ಕೊರೋನಾ, ಈಗ ನಮ್ಮ ಲೈಫ್ ಸ್ಟೈಲ್ ಆದರೂ ಬಿಫೋರ್ ಕೊರೋನಾ ಒಂದು ಟೈಪ್ ಇರುತ್ತೆ, ಆಫ್ಟರ್ ಕೊರೋನಾ ಒಂದು ಟೈಪ್ ಇರುತ್ತೆ. ಸೊ ಕೊರೋನಾ ನಿಮ್ಮ ಈ ಡಿಸೈನಿಂಗ್ ಫೀಲ್ಡಿಗೆ ಏನಾದರೂ ಅಫೆಕ್ಟ್ ಮಾಡಿದೆಯಾ? ಹೇಗೆ? ಎರಡು ವೇದಲ್ಲಿ ತಗೋಬಹುದು, ಪಾಸಿಟಿವ್ ಅಂಡ್ ನೆಗೆಟಿವ್. ಈಗ ನೀವು ಕೊರೋನಾ ಬಗ್ಗೆ ಎಷ್ಟು ಪೋಸ್ಟರ್ ನೋಡಿದ್ದೀರಾ, ಎಷ್ಟು ಹೋರ್ಡಿಂಗ್ಸ್ ನೋಡಿದ್ದೀರಾ, ಎಷ್ಟು ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ. ಸೊ ಕಮ್ಯುನಿಕೇಷನ್ ಡಿಸೈನಿಗೆ ಅಫೆಕ್ಟ್ ಆಯಿತು. ಅವ್ರು ಫುಲ್ ಅಂದರೆ ಅವ್ರಿಗೇನು ಲಾಸ್ ಆಗಿದ್ದು ಸುಳ್ಳು. ಬಿಕಾಸ್ ಇದೆಲ್ಲ ಅವ್ರು ಮಾಡ್ತಾನೆ ಇರ್ತಾರೆ, ಮನೆಯಿಂದನೂ ವರ್ಕ್ ಫ್ರಮ್ ಹೋಮಿಂದನೂ ಮಾಡ್ಬೋದು. ಬಟ್ ಇಂಟೀರಿಯರ್ ಡಿಸೈನ್ ಅಥವಾ ಸ್ಪೇಸ್ ಡಿಸೈನ್ ಅಂತ ತಗೊಂಡು ನೀವು ಫೀಲ್ಡ್ ವರ್ಕ್ ಮಾಡೋದು ಜಾಸ್ತಿ ಇರುತ್ತೆ. ನೀವು ಒಂದು ಸ್ಪೇಸಿಗೆ ಹೋಗಿ ನಿಂತು ಅದನ್ನು ಹಿಂಗಿಡಿ ಅಂತ ಹೇಳಬೇಕು. ಸೊ ಮೇ ಬಿ ಅಂಥದ್ದೆಲ್ಲ ನಿಮ್ಗೆ ಹೊರಗೆ ಹೋಗೋಕೆ ಆಗಲ್ಲ. ಸೊ ಮೇ ಬಿ ಅದೆಲ್ಲ ಒಂದು ಬ್ಯಾರಿಯರ್ ಆಗಿ ಆ್ಯಕ್ಟ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ರೀತಿಲೂ ಕೊರೋನಾ ಎಫೆಕ್ಟ್ ಮಾಡಿದೆ ಡಿಸೈನ್ ಫೀಲ್ಡ್ಗೆ. ಓಕೆ,
ಸೊ ನಿರೀಕ್ಷಾ ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನಮಗೆ. ಸೊ ಭಾಳ ಡೀಟೇಲ್ ಆಗಿ ಮೈನ್ಯೂಟ್ ಪಾಯಿಂಟ್ಸನ್ನು ಕ್ಲಿಯರ್ ಮಾಡಿಕೊಟ್ಟಿದೆಯಾ ನಮ್ಮ ಈ ಡಿಸೈನಿಂಗ್ ಬಗ್ಗೆ. ಸೊ ನಮ್ಮ ಶುಭದಾ ಎಜುಕೇಷನ್ ಪರವಾಗಿ ನಾನು ನಿನಗೆ ಹೃತ್ಪೂರ್ವಕವಾದಂಥ ಧನ್ಯವಾದ ಸಲ್ಲಿಸ್ತೇನೆ. ಸೊ ನಮ್ಮ ಸ್ಟೂಡೆಂಟ್ಸಿಗೂ ಬಹಳ ಹೆಲ್ಪ್ ಆಗಿದೆ ಅಂತ ನಾವು ತಿಳ್ಕೊತೇವೆ. ಸೊ ಸ್ಟೂಡೆಂಟ್ಸ್ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಬೇರೆ ಬೇರೆ ಕೋರ್ಸ್ಗಳ ಲಿಂಕ್ ಕೂಡ ಇರುತ್ತೆ, ಅದನ್ನು ಕೂಡ ನೋಡ್ಕೋಬೋದು. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಟಾಪಿಕನ್ನು ತೊಗೊಂಡು ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡುವ. ಬಾಯ್.